ಮಳವಳ್ಳಿಯಲ್ಲಿ ಸರ್ಕಾರದ ದ್ವೇಷ ಭಾಷಣದ ವಿಧೇಯಕ ವಿರೋಧಿಸಿ ಭಾಜಪ ಕಾರ್ಯಕರ್ತರಿಂದ ಪ್ರತಿಭಟನೆ, ಆಕ್ರೋಶ. ಮಳವಳ್ಳಿ ಪಟ್ಟಣದಲ್ಲಿ ಸರ್ಕಾರ ಮಂಡಿಸಿರುವ ದ್ವೇಷ ಭಾಷಣ ವಿಧೇಯಕವನ್ನು ವಿರೋಧಿಸಿ ಗುರುವಾರ ಭಾರತೀಯ ಜನತಾ ಪಕ್ಷದ ಮುಖಂಡರು ಪ್ರತಿಭಟನೆ ನಡೆಸಿ ಕೂಡಲೇ ಈ ವಿಧೇಯಕವನ್ನು ಹಿಂಪಡೆಯುವಂತೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಒತ್ತಾಯಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರತಿಭಟನೆ ಹೊರಟ ಕಾರ್ಯಕರ್ತರು, ಮುಖಂಡರು ರಸ್ತೆಯುದ್ದಕ್ಕೂ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ರಾಜ್ಯಪಾಲರು ಈ ವಿಧೇಯಕವನ್ನು ರದ್ದುಪಡಿಸುವಂತೆ ಆಗ್ರಹಿಸಿದರು. ಈ ವಿಧೇಯಕ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಿದೆ ಎಂದು ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಎಚ್.ಆರ್. ಅಶೋಕ್ ಕುಮಾರ್ ಮಾತನಾಡಿದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್. ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದೇಶ ಭಾಷಣ ಮಸೂದೆ ಅಂತ ಒಂದು ನೆಪವನ್ನು ಇಟ್ಕೊಂಡು ಪತ್ರಿಕಾ ಸ್ವಾತಂತ್ರ್ಯ, ಮಾನವ ಸ್ವಾತಂತ್ರ್ಯ, ಎಲ್ಲರ ಸ್ವಾತಂತ್ರ್ಯಗಳೆಲ್ಲ ಕಸಿಯುವ ನಿಟ್ಟಿನಲ್ಲಿ ಒಂದು ಅಮೆಂಡ್ಮೆಂಟ್ ಅನ್ನು ತಂದಿದೆ. ದೇಶ ಭಾಷಣ ಅಂತಂದರೆ ಯಾರ ಬಗ್ಗೆನೂ ಮಾತಾಡುವಾಗೇ ಇಲ್ಲ. ಆ ರೀತಿ ಕಟ್ಟಡ ಕಳೆಯನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ನಾವು ಯಾರು ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಅಂತ ಹೇಳುವಂಗಿಲ್ಲ, ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ದಾನೆ ಅಂತ ಹೇಳುವಾಗಿಲ್ಲ, ಒಬ್ಬ ರಾಜಕಾರಣಿ ಆಗಿರಲಿ, ಒಬ್ಬ ಮುಖ್ಯಮಂತ್ರಿ ಆಗಿರಲಿ ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡಿದೆ ಅಂತ ಹೇಳುವಂಥ ಯಾರಿಗೆ ಹಕ್ಕುವನ್ನು ಕೊಡದಂಗೆ ಕಸಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಇದು ಅಕ್ಷಮ್ಯ ಅಪರಾಧ. ಇದು ಎಲ್ಲರ ಕೈಯನ್ನು ಕಟ್ಟಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದರಲ್ಲಿ ವಿರೋಧ ಪಕ್ಷಗಳನ್ನ ಮಟ್ಟಾಕುವಂಥ ತಂತ್ರವನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ. ಅದರಿಂದ ಈ ಮಸೂದೆಯನ್ನು ಅಂಗೀಕಾರ ಮಾಡಬಾರ್ದು ಅಂತೇಳಿ ರಾಜ್ಯಪಾಲರನ್ನ ಮತ್ತು ರಾಷ್ಟ್ರಪತಿಗಳನ್ನ ಒತ್ತಾಯ ಮಾಡುವ ಮುಖಾಂತರ ಕಾಂಗ್ರೆಸ್ಗೆ ಧಿಕ್ಕಾರವನ್ನು ನೀಡುವಂಥ ಕೆಲಸವನ್ನು ಮಳವಳ್ಳಿ ತಾಲೂಕಿನ ಬಿಜೆಪಿ ನಾವು ಈ ದಿನ ಮಾಡ್ತಾ ಇದ್ದೇವೆ. ಕಳೆದ ವಾರ ಕಾಂಗ್ರೆಸ್ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಜಾರಿಗೆ ತಂದಿದ್ದಾರೆ. ಈ ದ್ವೇಷ ಭಾಷಣ ಈಗಾಗಲೇ ನಮ್ಮ ಅಶೋಕ್ ಅವರು ಹೇಳಿದಂಗೆ ಈಗ ಏನು ಸರ್ಕಾರ ತಪ್ಪು ಮಾಡಿದೆ, ಮುಖ್ಯಮಂತ್ರಿ ಏನು ತಪ್ಪು ಮಾಡಿದ್ದಾರೆ ಮತ್ತು ಯಾರೇ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ವಿರೋಧಗಳು ಮಾಡಿದ್ರು ಕೂಡ ನಾವು ಯಾರು ಕೂಡ ಅದ್ರ ಬಗ್ಗೆ ಚಕಾರ ಎತ್ತಬಾರ್ದು ಅಂತೇಳಿ ಈ ದ್ವೇಷ ಭಾಷಣದ ಕಾಯ್ದೆಯನ್ನು ತಂದಿದ್ದಾರೆ. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಕಾನ್ಸ್ಟಿಟ್ಯೂಷನ್ನಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇವತ್ತು ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಳಿದ್ದಾರೆ. ವಾಕ್ ಸ್ವಾತಂತ್ರ್ಯ ಅಂದರೆ ಏನು? ಯಾರು ಏನು ಬೇಕಾದರೂ ಕೂಡ ಯಾವುದೇ ಸರ್ಕಾರ ತಪ್ಪು ಮಾಡಿದರೂ ಕೂಡ ಅದನ್ನು ನಾವು ಘಂಟಾಘೋಷವಾಗಿ ಹೇಳ್ಬಹುದು ಅಂತೇಳಿ ವಾಕ್ ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ಆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದಿರ್ತಕ್ಕಂಥ ಏನು ಸಂವಿಧಾನ ಇದೆ ಅದಕ್ಕೆ ಇವರು ಅವಮಾನವನ್ನು ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣ ಈಗ ಯಾರು ಮಾಡ್ತಾ ಇರೋದು? ದ್ವೇಷ ಭಾಷಣ ಅವರೇ ಮಾಡ್ತಾ ಇರೋದು. ಕಾಂಗ್ರೆಸ್ ಸರ್ಕಾರನೇ ಯಾವುದೇ ಜಿಲ್ಲೆಗೆ ಹೋಗಲಿ, ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗಲಿ ಅವರು ದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಏನೋ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಮಾನ್ಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ವಿರುದ್ಧ ಅವರೇ ದ್ವೇಷ ಭಾಷಣ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಅವ್ರು ಹೇಳ್ತಾ ಇರೋದು ಯಾರೂ ಕೂಡ ದ್ವೇಷ ಭಾಷಣ ಮಾಡಬಾರ್ದು ಅಂತೇಳಿ ಬೆಳಗಾವಿ ಅಧಿವೇಶನ ತಂದಿದ್ದಾರೆ. ಅದನ್ನ ಕೂಡಲೇ ಅವರು ಏನು ಅದು ವಾಪಸ್ ಪಡಿಬೇಕು. ಇಲ್ಲ ಅಂತಂದರೆ ಈಗಾಗಲೇ ನಾವು ಏನೋ ರಾಜ್ಯಪಾಲರನ್ನ ಮತ್ತು ಪ್ರಧಾನಮಂತ್ರಿಗಳನ್ನು ಮತ್ತು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿ ನಮ್ಮ ಪಕ್ಷದ ಮುಖಂಡರು ಈ ಕಾಯ್ದೆಯನ್ನು ವಾಪಸ್ಸು ತಗೊಳ್ಬೇಕಂತೇಳಿ ಅವರು ಒಂದು ಒತ್ತಾಯವನ್ನು ಮಾಡ್ತಾರೆ ಅಂತೇಳಿ ನಾನು ಮಾತನಾಡಿ ನನ್ನ ಭಾಷಣವನ್ನು